ಒಂದು ಕಡೆಗೆ ಚುಗ್ ಬೆಂಗಳೂರಿಗೆ ಬಂದಿದ್ದಾರೆ, ಇನ್ನೊಂದು ಕಡೆಗೆ ಯತ್ನಾಳ್ ದೆಹಲಿನಲ್ಲಿದ್ದಾರೆ. ದೆಹಲಿನಲ್ಲಿ ಅಲ್ಲೇ ಕೂತ್ಕೊಂಡು ಅಲ್ಲಿಂದಲೇ ಮಾತಾಡ್ತಾ ಇದ್ದಾರೆ. ಜೊತೆಗೆ ಏನು ನೋಟಿಸ್ ಬಂದಿದೆ, ನೋಟಿಸ್ಗೂ ಕೂಡ ಅಲ್ಲಿಂದಲೇ ಉತ್ತರ ಕೊಡುವಂಥ ಸಾಧ್ಯತೆಗಳಿವೆ. ಬಿಜೆಪಿಯಲ್ಲಿ ಇನ್ನೂ ಬಣ ಬಡಿದಾಟ ಆರ್ತಾ ಇಲ್ಲ. ಯತ್ನಾಳ್ ಟೀಮ್ ದೆಹಲಿಯಲ್ಲೇ ಬೀಡುಬಿಟ್ಟಿದೆ. ದೆಹಲಿನಲ್ಲೇ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಯತ್ನಾಳ್, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಈ ಮೂರೂ ಜನ ನಾಯಕರು ದೆಹಲಿನಲ್ಲಿ ಬೀಡ್ಬಿಟ್ಟಿದ್ದಾರೆ. ನೋಟಿಸ್ ಬಗ್ಗೆನೂ ಕೂಡ ಅಲ್ಲಿಂದಲೇ ಉತ್ತರ ಕೊಡಬಹುದು. ಇನ್ನು ಜಗದಾಂಬಿಕಾ ಪಾಲ್ ಅವರ ಭೇಟಿ, ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದರ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರ ಭೇಟಿ ಕೂಡ ಇವತ್ತು ಆಗುತ್ತೆ ಅನ್ನುವಂಥದ್ದು. ಯತ್ನಾಳ್ ನೆನ್ನೆಷ್ಟೇ ಹೇಳಿದರು, ಇದು ಯಾವುದು ಕೂಡ ಬಂದಿಲ್ಲ, ಮೇಲಲ್ಲಿ ಬಂದರೆ ನಾವು ಒಪ್ಕೋತೀವಿ ಅಥವಾ ಪೋಸ್ಟಲ್ಲಿ ಬಂದರೆ ನಾವು ಒಪ್ಕೊಳ್ತೀವಿ, ಈ ರೀತಿ ಬಂದರೆ ಒಪ್ಕೊಳ್ಳಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆನ ಕೇಳಿದರು. ನಮಗೆ ಯಾವ ನೋಟಿಸು ಬಂದಿಲ್ಲ, ಇದು ವಿಜೇಂದ್ರ ಸೃಷ್ಟಿ ಅಂತ ಅದನ್ನೂ ಕೂಡ ವಿಜೇಂದ್ರ ಅವರ ಮೇಲೆ ಹಾಕಿದರು. ಇವತ್ತು ದೆಹಲಿನಲ್ಲೇ ಇದ್ದಾರೆ. ಯಾವ್ಯಾವ ನಾಯಕರನ್ನ ಭೇಟಿ ಮಾಡ್ತಾರೆ ನೋಡಬೇಕು. ಜಗದಾಂಬಿಕಾ ಪಾಲ್ ಅವರನ್ನ ಇವತ್ತು ಭೇಟಿ ಮಾಡ್ತಾರಂತೆ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಯಿತು, ಏನು ಎತ್ತ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ನಾವು ನೋಡ್ತಾ ಇದ್ದೀವಿ. ಅವರ ಬಣ ಅರವಿಂದ್ ಲಿಂಬಾವಳಿ ಕೂಡ ದೃಶ್ಯದಲ್ಲಿ ಕಾಣ್ತಾ ಇದ್ದಾರೆ. ಇನ್ನು ಹರಿಹರ ಶಾಸಕ ಹರೀಶ್ ಕೂಡ ನಾವು ನೋಡ್ತಾ ಇದ್ದೀವಿ. ಈ ರೀತಿ ಅತೃಪ್ತರ ಈ ಬಣದ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದು ಕೂಡ ಗಮನಿಸಬೇಕಾಗಿರುವಂಥ ಸಂಗತಿ. ಇನ್ನು ಕೆಲವರು ನೇರವಾಗಿ ಅವರ ಪರವಾಗಿದ್ದೀವಿ ಅಂತ ಹೇಳಲ್ಲ, ಆದರೆ ಒಳಗಿಂದೊಳಗೆ ಬೆಂಬಲ ಕೂಡ ಇದೆ. ಈ ರೀತಿ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಆದರೆ ಈ ಬಾರಿ ಎಲ್ಲೋ ಒಂದು ಕಡೆಗೆ ವಿಜೇಂದ್ರ ಅವರ ಮಾತಿನ ಧಾಟಿ ಕೇಳಿದಂಥ ಸಂದರ್ಭದಲ್ಲಿ ಏನೇನು ಹೇಳಬೇಕೋ ಅದೆಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರಿಗೆ ಮನದಟ್ಟು ಮಾಡಿ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿದೆ. ಜೊತೆಗೆ ಬೇರೆ ಬೇರೆ ನಾಯಕರು ಕೂಡ ಯತ್ನಾಳ್ ವಿರುದ್ಧ ಮಾತಾಡ್ತಿರೋದು ನೋಡಿದ್ರೆ ಒಂದು ನಿರ್ಧಾರಕ್ಕೆ ಬಂದಿರಂಗೆ ಕಾಣ್ತಾ ಇದೆ.